ಸ್ನೇಹಿತರೆ, ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಮೂಲಕ ಆನಂದ್ ಪತ್ನಿ ಯಶಸ್ವಿನಿ ಮತ್ತು ಪುತ್ರಿ ವಂಶಿಕಾ ಕಿರುತೆರೆ ವೀಕ್ಷಕರಿಗೆ ಪರಿಚಯವಾಗಿ ಹತ್ತಿರ ಆದರು. ಅಲ್ಲಿಂದ ಆನಂದ್ ಪತ್ನಿ ಯಶಸ್ವಿನಿ ರೀಲ್ಸ್ ಶೇರ್ ಮಾಡುತ್ತಲೇ ಇರುತ್ತಾರೆ. ಇತ್ತೀಚೆಗೆ ಡಿವೋರ್ಸ್ ವಿಚಾರಕ್ಕೆ ಸುದ್ದಿಯಾಗಿದ್ರು. ಇದೀಗ ಯಶಸ್ವಿನಿ ಒಂದು ಅನಾಹುತ ಮಾಡಿಕೊಂಡಿದ್ದಾರೆ. ಹಾಗಾದರೆ ಯಶಸ್ವಿನಿಗೆ ಆಗಿದ್ದೇನು? ಕಳೆದ ಶನಿವಾರ ಎಲ್ಲರಿಗೂ ನಾರ್ಮಲ್ ಡೇ, ಆದರೆ ನನಗೆ ಮಾತ್ರ ಬ್ಯಾಡ್ ಡೇ ಆಗಿತ್ತು ಅಂತ ಯಶಸ್ವಿನಿ ಅವರು ಹೇಳಿದ್ದಾರೆ. ಒಂದು ವಿಡಿಯೋ ಮಾಡಿ ಜೀವನದಲ್ಲಾದ ಅವಘಡದ ಬಗ್ಗೆ ಹೇಳಿಕೊಂಡಿದ್ದಾರೆ. ನಿಜಕ್ಕೂ ಆಗಿದ್ದೇನು ಅಂದರೆ, ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಅವರು ಹಾಟ್ ವಾಟರ್ ಸ್ಟೀಮ್ ತೆಗೆದುಕೊಳ್ಳುತ್ತಾ ಇದ್ರು. ಅಷ್ಟೇ ಅಲ್ಲದೆ ಸ್ಟೀಮ್ ತೆಗೆದುಕೊಳ್ಳೋಕೆ ನೀರು ಸಿಕ್ಕಾಪಟ್ಟೆ ಬಿಸಿ ಇರಬೇಕು. ಈ ಬಿಸಿ ನೀರು ಕೈ ತಪ್ಪಿ ಕಾಲಿನ ಮೇಲೆ ಬಿತ್ತು. ಆ ಸಮಯದಲ್ಲಿ ಯಶಸ್ವಿನಿ ಪತಿ ಆನಂದ್ ರವರು ಹಂಪಿ ಉತ್ಸವಕ್ಕೆ ತೆರಳಿದ್ದರು. ಹೀಗಾಗಿ ಸಂತು ಅವರನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ತೆರಳಿದ್ರು. ಡಾಕ್ಟರ್ ನೀರು ಬಿದ್ದಂತಹ ಜಾಗಕ್ಕೆ ಬ್ಯಾಂಡೇಜ್ ಅನ್ನ ಹಾಕಿದರು. ಏನೂ ತೊಂದರೆ ಇಲ್ಲ, ಗುಣ ಆಗುತ್ತೆ ಅಂತ ವೈದ್ಯರು ಭರವಸೆಯನ್ನು ನೀಡಿದ್ದರು. ಒಂದು ದಿನ ಕಳೆದ ನಂತರ ಯಶಸ್ವಿನಿ ಕಾಲಿನ ಮೇಲೆ ದೊಡ್ಡ ದೊಡ್ಡ ಗುಳ್ಳೆಗಳು ಆಗಿತ್ತು. ಆ ನಂತರ ಆನಂದ್ ರವರು ಮನೆಗೆ ಬಂದು ಯಶಸ್ವಿನಿ ಅವರನ್ನ ಪುನಃ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಗುಳ್ಳೆಗಳು ಆಗಿದೆ ಎಂದು ತಿಳಿಸಿದರು. ಆ ನಂತರ ಡಾಕ್ಟರ್ ಬ್ಯಾಂಡೇಜನ್ನು ತೆಗೆದು ಗುಳ್ಳೆಗಳನ್ನು ನೋಡಿ ಅದಕ್ಕೆ ಔಷಧಿಯನ್ನು ಹಚ್ಚಿದರು. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.